ನಮಸ್ಕಾರ ಫ್ರೆಂಡ್ಸ್. ಇವತ್ತು ಆಂಕಲ್ ಡೆಲಿವರಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ಜೈಮಾಲ್ ರೋಡಲ್ಲಿದ್ದೀವಿ. ನಮ್ಮ ಗಾಡಿ ಆಲ್ರೆಡಿ ಲೋಡ್ ಆಗಿದೆ, ಡ್ಯೂಟಿ ಬಂತು. ಮಳೆ ಬರ್ತಾ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೋಡಿಂಗಿಂದು. ಏನು ಲೋಡ್ ಅಂದರೆ ತೋರಿಸ್ತೀನಿ ನೋಡಿ. ಲೋಡ್ ಬಂದು ಟೈಲ್ಸಿಗೆ ಇದಾಗ್ತಾರಲ್ಲ ಸಿಮೆಂಟು, ಅದು ಇಲ್ಲೆಲ್ಲ ಆಯಿತು. ಹೊಡೋಣ. ಡ್ರಾಪ್ ಲೊಕೇಶನ್ನು ಮೆಟ್ರಲ್ಲಿರೋದು. ಬುಕ್ ಮಾಡಿರೋದು 2 ಟನ್ನು, ಆದರೆ ಅವರು ಆಪ್ಷನ್ ತೋರಿಸ್ಲಿಲ್ವಂತೆ, 3 ಟನ್ನೇ ಇರೋದಂತೆ ಆಂಕಲ್ ಡೆಲಿವರಿಲಿ. ಹಂಗಾಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ಈ ಥರ ಇದೆ ತೊಗೊಂಡು ಹೋಗ್ತೀರಾ ಅಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ, ನೋಡೋಣ ನೆಕ್ಸ್ಟ್ ಡ್ಯೂಟಿ ಯಾವ್ದು ಬರುತ್ತೆ ಅಂತ. ಈಗಿದು ಅನ್ಲೋಡ್ ಮಾಡಬೇಕು. 18 ಕಿಲೋಮೀಟ್ರ್ ಐತೆ. ಆಂಕಲ್ ಡ್ಯೂಟಿಯಲ್ಲಿ ಫ್ರೆಂಡ್ಸ್ ತುಂಬಾ ಲಾಂಗ್ ಕೊಡ್ತಾರೆ ಪಿಕಪ್ಪು. ನನಗೆ ಬಂದಿರೋದು 15 ಕಿಲೋಮೀಟ್ರ್ ಪಿಕಪ್ಪು. ಏನು ಮಾಡೋದು, 1 ಅವರ್ ತೋರಿಸ್ತಾ ಇದೆ ಬೆಂಗಳೂರು ಸಿಟಿಲಿ. ನೋಡಿ, ಈ ಥರ ಲೋಕಲಲ್ಲಿ ಮಾಡಿದ್ರೆ ಟನ್ನೇಜ್ ಹಾಕಲೇಬೇಕು. ಟನ್ನೇಜ್ ಹಾಕಲಿಲ್ಲ ಅಂದರೆ ಡ್ಯೂಟಿ ಇಲ್ಲ ಇಲ್ಲಿ. ಹಂಗೆ ಬೆಸ್ಟು. ಲೋಕಲ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಅದೇ ನಿಮ್ಗೆ ಹೇಳಿದ್ನಲ್ಲ, ಗಣಪತಿ ಜಾತ್ರೆ ಐತೆ, ಹಂಗಾಗಿ ಈಗ ಲಾಂಗ್ ಹೋಗ್ಬಿಟ್ರೆ ರಿಟರ್ನ್ ಲೋಡ್ ಸಿಗಲ್ಲ. ಆಮೇಲೆ ನಾನೀಗ ಲಾಂಗ್ ಹೋಗ್ಬಿಟ್ಟೆ ಅಂದರೆ ಜಾತ್ರೆ ಗೀತ್ರೆ ಎಲ್ಲ ಮುಗಿದು 1 ವಾರಕ್ಕೇನು ನನಗೆ ರಿಟರ್ನ್ ಲೋಡ್ ಸಿಗೋದು ಈಗ ಹೋದರೆ. ಹಂಗಾಗ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಒಳಗಡೆ ಗಾಡಿ ಅನ್ಲೋಡ್ ಆಗ್ತಾಯಿದೆ ನೋಡಿ, ಅನ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ಬುಕ್ಕಿಂಗ್ ಯಾವ್ದಾದ್ರು ಬರುತ್ತೆ ನೋಡ್ತೀನಿ. ಇನ್ನೊಂದು ಹೋಗ್ಬಿಟ್ಟು ಓಕೆ. ಇಲ್ಲಿಂದ 18 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. ಲೋಡೆಲ್ಲ ಆಯಿತು, ಈಗ ಹೋಗಬೇಕು. ಇನ್ನೊಂದು ಗಾಡಿ ಲೋಡ್ ಮಾಡಿಸ್ತಾರೆ. ನನ್ನ ಗಾಡಿ ನೀಟಾಗಿ ಲೋಡ್ ಮಾಡಿದರೆ ಒಂದೇ ಗಾಡೀಲಿ ಆಗೋದು. ಅವ್ರಿಗೆ ನೀಟಾಗಿ ಲೋಡ್ ಮಾಡೋಕ್ಕೆ ಬಂದಿಲ್ಲ. ನೋಡಿರಿ, ಅಲ್ಲಿ ಕಾಣ್ತಾ ಇದೆಯಾ, ರಿವರ್ಸ್ ಹೊಡಿತಾ ಇದ್ದಾರೆ ಟಾಟಾ ಎಸಿ. ಅಲ್ಲ ಗಾಡಿ ಲೋಡ್ ಆಗ್ತಾಯಿದೆ. ಲೋಡ್ ಆಗಿದ ತಕ್ಷಣ ಜೊತೆಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಎಲೆಕ್ಟ್ರಾನ್ ಸಿಟಿ ಬೇಗೂರು ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು ಅಪಾರ್ಟ್ಮೆಂಟ್ ಎಲ್ಲ. ಎಷ್ಟ್ರದ್ದು ಅಂದರೆ 955 ರೂಪಾಯಿದು. 18 ಕಿಲೋಮೀಟ್ರ್ ಡ್ರಾಪು, ಪಿಕಪ್ 6 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡೋಣ ಬನ್ನಿ. ಡ್ರಾಪ್ ಲೊಕೇಶನ್ ಫೈನಲಿ ಅನ್ಲೋಡಿಂಗ್ ಜಾಬ್ ಬಂದಿದ್ದೀವಿ. ಅದು ಇನ್ನೊಂದು ಗಾಡಿ ಇತ್ತಲ್ಲ, ಅದು ಅನ್ಲೋಡ್ ಮಾಡ್ತವ್ರೆ. ಅದಾದಮೇಲೆ ನನ್ನ ಗಾಡಿ ಅನ್ಲೋಡ್ ಮಾಡ್ತಾರಂತೆ. ಇದು ತುಂಬ ಗಲ್ಲಿ ಒಳಗಡೆ ಇತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಅನ್ಲೋಡ್ ಆದಮೇಲೆ ಆಚೆ ಹೋಗೋದೇ ಇರೋದು. ತುಂಬ ಚಿಕ್ಕಗಲ್ಲಿ, ಅಲ್ಲೆಲ್ಲ ಆಟೋ ಕಾರೆಲ್ಲ ನಿಲ್ಲಿಸೋರೆ, ಗಾಡಿ ಪಾಸಾಗಲ್ಲ. ನೀವು ನೋಡ್ತಾ ಇರ್ಬೋದು ಈ ರೋಡಲ್ಲಿ. ಅಲ್ಲಿ ಆಟೋ ನಿಂತಿದೆಯಲ್ಲ, ಅಲ್ಲಿ ಲೆಫ್ಟ್ಗೆ ಹೋಗಬೇಕು, ಚಿಕ್ಕ ರೋಡು. ಅಲ್ಲಿ ಲೆಫ್ಟ್ ಹೋಗಿ ಮತ್ತೆ ಸ್ಟ್ರೈಟ್ ಹೋಗಿ ರೈಟ್ ತೊಗೋಬೇಕು. 2 ಲೆಫ್ಟು 1 ರೈಟ್ ಹೊಡಿದ್ರೆ ಸೀದಾ ಮೇನ್ ರೋಡು. ಅಲ್ಲಿ ತನಕ ಸಿಕ್ಕಾಬಿಟ್ಟೆ ಚಿಕ್ಕ ರೋಡು. ಅನ್ಲೋಡ್ ಆದಮೇಲೆ ಸಿಗ್ತೀನಿ.